ಧ್ಯಾನ ಮಾಡಬೇಕು ಪ್ರತಿದಿನವೂ ಅಂತ ಹೇಳ್ತೀವಲ್ಲ. ಹೌದು, ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದ್ರಿಂದ ನಮಗೆ ತುಂಬ ರಿಲೀಫ್ನೆಸ್ ಸಿಗುತ್ತೆ ಹಾಗೂ ಮೈಂಡಲ್ಲಿ ತುಂಬ ಶಾಂತಿ ಸಿಗುತ್ತೆ ಮತ್ತು ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ನೀವು ಧ್ಯಾನ ಮಾಡಬೇಕು, ಅಭ್ಯಾಸ ಮಾಡಬೇಕು ಅಂದರೆ ಮೊದಲಿಗೆ ನಮಸ್ತೆ ಎಲ್ರಿಗೂ. ಈ ದಿನ ನಾವು ಧ್ಯಾನದ ಬಗ್ಗೆ ತಿಳ್ಕೊಳ್ಳೋಣ. ಧ್ಯಾನ ಮಾಡಬೇಕು ಪ್ರತಿದಿನವೂ ಅಂತ ಹೇಳ್ತೀವಲ್ಲ. ಹೌದು, ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದ್ರಿಂದ ನಮಗೆ ತುಂಬ ರಿಲೀಫ್ನೆಸ್ ಸಿಗುತ್ತೆ ಹಾಗೂ ಮೈಂಡಲ್ಲಿ ತುಂಬ ಶಾಂತಿ ಸಿಗುತ್ತೆ ಮತ್ತು ಕ್ಲಾರಿಟಿ ಸಿಗುತ್ತೆ. ಹಂಗಂದ ತಕ್ಷಣ ನಾವು ಧ್ಯಾನ ಮಾಡಬೇಕು ಸಡನ್ನಾಗಿ ಅಂದರೆ ಗಂಟೆಗಟ್ಟಲೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಪ್ರಾರಂಭದಲ್ಲಿ ಯಾರು ಗಂಟೆಗಟ್ಟಲೆ ಕೂತ್ಕೊಂಡು ಧ್ಯಾನ ಮಾಡಬಾರ್ದು, ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ನೀವು ಧ್ಯಾನ ಮಾಡಬೇಕು, ಅಭ್ಯಾಸ ಮಾಡಬೇಕು ಅಂದರೆ ಮೊದಲಿಗೆ ನೀವು ಬಾಡಿನ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಬಾಡಿನ ರಿಲ್ಯಾಕ್ಸ್ ಮಾಡಿ ಆಮೇಲೆ ನೀವು ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡೋದು, ಹಾಗೆ ನಿಮ್ಮ ಉಸಿರಾಟ ಕ್ರಿಯೆಯನ್ನು ಕೂಡ ಸಮ ಪ್ರಮಾಣ ಮಾಡಿಕೊಂಡು ಆಮೇಲೆ ಒಂದು 5 ನಿಮಿಷ ಮಾತ್ರ ಧ್ಯಾನ ಮಾಡಬೇಕು. 5 ನಿಮಿಷದಿಂದ ಶುರು ಮಾಡಿದ್ರೆ ನೀವು ಆಮೇಲೆ ಹೋಗ್ತಾ ಹೋಗ್ತಾ 5 ನಿಮಿಷ, 7, 8, 10 ಹೀಗೆ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡು ಒಂದು 30 ಮಿನಿಟ್ಸ್ವರೆಗೂ ಕೂಡ ಧ್ಯಾನ ಮಾಡಿಕೊಂಡ್ರೆ 30-40 ಮಿನಿಟ್ಸ್ವರೆಗೂ ಮಾಡಿದ್ರೆ ನಿಮಗೆ ಬೆಸ್ಟು ರಿಸಲ್ಟ್ ಸಿಗುತ್ತೆ. ಸಾಧಕರೆಲ್ಲ ಮಾಡ್ತಾರೆ, ತುಂಬ ಇದಾಗಿರೋರು. ಅದು ಮೋಕ್ಷ ಸಾಧನೆ ಮಾಡೋರಂತೂ ಅದೇ ಬೇರೆ ರೀತಿ ಧ್ಯಾನ, ಅದಕ್ಕೆಲ್ಲ ತುಂಬ ಮಾಡಬೇಕಾಗತ್ತೆ. ನೀವು ಲೌಕಿಕವಾಗಿ ನಿಮ್ಮ ಕೆಲಸಗಳನ್ನ ಕ್ಲಾರಿಟಿಯಿಂದ ಚೆನ್ನಾಗಿ ಮಾಡ್ಕೋಬೇಕು. ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಆರೋಗ್ಯವಾಗಿರಬೇಕು, ನಿಮ್ಮ ಬಾಡಿ ಫ್ರೀಯಾಗಿರಬೇಕು ಅಂತಂದರೆ ಒಂದು 30 ಮಿನಿಟ್ಸಿಂದ 40 ಮಿನಿಟ್ಸ್ ಒಳಗೆ ಅಭ್ಯಾಸ ಮಾಡಿಕೊಂಡ್ರೆ, ಅಷ್ಟರವರೆಗೆ ನಿಮ್ಮ ಜೊತೆ ನೀವು ಕೂತ್ಕೊಂಡ್ರೆ ಸಾಕು, ನಿಮಗೆ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಆ ಧ್ಯಾನ ಮಾಡಬೇಕು ಅಂತ ಕೂತ್ಕೊಂಡಾಗಲೇ ನಮಗೆ ತುಂಬ ಆಲೋಚನೆಗಳು ಬರೋದು. ಹಾಗೆ ನಾವು ಮನೇಲಿ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದಾಗ ಅಷ್ಟು ನಮಗೆ ಕಷ್ಟ ಆಗೋಲ್ಲ. ಧ್ಯಾನ ಅಂತ ಕೂತ್ಕೊಂಡ ತಕ್ಷಣವೇ ಶುರುವಾಗುತ್ತೆ, ಆವಾಗ ಕಷ್ಟ ನಮಗೆ. ತುಂಬ ಕಿರಿಕಿರಿ ಆಗೋದು, ಕೂರ್ಲಿಕ್ಕಾಗಲ್ಲ, ಎದ್ದು ಹೋಗ್ಬಿಡೋಣ ಅನಿಸುತ್ತೆ, ಇದೇನಿದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದು ಅನಿಸುತ್ತೆ. ಆಮೇಲೆ ತುಂಬ ಆಲೋಚನೆಗಳು ಬರುತ್ತೆ, ತುಂಬ ಡಿಸ್ಟರ್ಬ್ನೆಸ್ ಬರ್ತಾ ಇರುತ್ತೆ. ಆವಾಗ ಬರುತ್ತೆ ಸ್ಟಾರ್ಟಿಂಗಲ್ಲಿ. ಆವಾಗ ಬಂದಾಗ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾಡಿ ಅಥವಾ ಬಿಟ್ಬಿಡಿ ಅವತ್ತಿನ ದಿನ. ಮತ್ತು ಪ್ರತಿದಿನವೂ ಕೂತ್ಕೊತಾ ಇರಿ, ಹಾಗೆಯೇ ಅಭ್ಯಾಸ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಮಾಡ್ತಾ ಇದ್ದಾಗ 1 ನಿಮಿಷ 2 ನಿಮಿಷ ಮಾಡ್ತಾ ಆವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಮೆಸೇಜ್ ಹೋಗುತ್ತೆ. ಏನೋ ಮಾಡ್ತಾ ಇದ್ದರೆ ಇವ್ರಿಗೇನೋ ಬೇಕು ಅಂತ ಅದಕ್ಕೆ ಗೊತ್ತಾಗ್ತದೆ. ಆವಾಗ ಧ್ಯಾನ ಮಾಡಬೇಕು, ಇವರು ಧ್ಯಾನ ಬೇಕು ಅಂತ ಅದಕ್ಕೆ ಬೇಕಾಗಿರೋ ಹಾಗೆ ನಿಮಗೆ ಸಜ್ಜುಗೊಳಿಸುತ್ತೆ ನಿಮ್ಮನ್ನು. ಹಾಗೆಯೇ ನೀವು ಅಭ್ಯಾಸ ಮಾಡ್ಕೋಬೇಕು. ಹಾಗೆ ಅಭ್ಯಾಸ ಮಾಡಿಕೊಂಡು ಆಲೋಚನೆಗಳು ಬಂದಷ್ಟು ನಿಮಗೆ ಹೀಲಿಂಗ್ ಆಗ್ತಾ ಇರುತ್ತೆ ಒಳಗಡೆ. ನೀವು ಎಷ್ಟು ಆಲೋಚನೆಗಳು ಬರುತ್ತೆ ಆದರೆ ಹಿಂದೆ ಹೋಗಬಾರ್ದು. ಆಲೋಚನೆ ಬರ್ತಾ ಇರೋದನ್ನು ಗಮನಿಸಿ, ಆಲೋಚನೆ ಬರ್ತಾ ಇದೆ ಅಂದ್ಬಿಟ್ಟು ಸುಮ್ಮನೆ ಜಸ್ಟ್ ನೋಡಬೇಕು, ಸುಮ್ಮನೆ ಆಗ್ಬಿಟ್ಟು ಮತ್ತೆ ಉಸಿರಿನ ಮೇಲೆ ಗಮನ ಕೊಟ್ಕೊಳ್ಳಿ. ನೀವು ಫಸ್ಟ್ ಸ್ಟಾರ್ಟಿಂಗು ನಿಮ್ಮ ಉಸಿರಾಟದ ಮೇಲೇ ನೀವು ಗಮನ ಹರಿಸೋದನ್ನ ಮಾಡಿ. ಉಸಿರಾಟದ ಮೇಲೆ ಗಮನ ಹರಿಸ್ತಾ ಅದೆಲ್ಲೋ ಹೊಟ್ಟೋಗ್ಬಿಟ್ಟಿರುತ್ತೆ, ನಮಗೆ ಗೊತ್ತೇ ಇರೋದೇ ಇಲ್ಲ ಯಾರಿಗೂ. ಅದು ಯಾವುದೋ ಆಲೋಚನೆಯಿಂದನೋ ಇನ್ನೊಂದು ಆದರೂ ಪರವಾಗಿಲ್ಲ, ಮತ್ತೆ ಹೋಗಿದೆ, ಮತ್ತೆ ಉಸಿರಾಟದ ಮೇಲೆ ಗಮನ ಕೊಡಬೇಕು ಅಂತ ಅಂದ್ಬಿಟ್ಟು ಮತ್ತೆ ಶುರು ಮಾಡಬೇಕು. ನಾವು ಧ್ಯಾನ ಕೂತ್ಕೋತೀವಪ್ಪ, ಅದೇನೋ ಯೋಚನೆ ಬಂದ್ಬಿಡುತ್ತೆ, ನನಗಂತೂ ಧ್ಯಾನ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಮಾಡೋದೇ ಇಲ್ಲ ಅಂತ ಬಿಟ್ಬಿಡಬಾರ್ದು. ಅದು ಹಾಗೇ ಮಾಡೋದು. ಅಭ್ಯಾಸ ಮಾಡೋವರೆಗೂ ತುಂಬ ಟೆಸ್ಟ್ ಮಾಡುತ್ತೆ, ಡಿಸ್ಟರ್ಬ್ ಆಗುತ್ತೆ. ಯಾಕೆಂದರೆ ಹೊಸದನ್ನು ನೀವು ಹೇಳ್ತಾ ಇರ್ತೀರಲ್ವ, ಅದಕ್ಕೆ ಹೊಸದನ್ನು ಅಳವಡಿಸ್ಕೊಳ್ಳೋದು ಅದಕ್ಕೆ ಕಷ್ಟ, ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ. ಯಾವಾಗಲೂ ಆ್ಯಕ್ಟಿವಾಗಿ ತುಂಬ ಅಲ್ಲಿ ಇಲ್ಲಿ ನೀವು ಎನರ್ಜಿನೆಲ್ಲ ಖರ್ಚು ಮಾಡ್ತಾ ಇರ್ತೀರ, ಏನೋ ಆಲೋಚನೆ ಮಾಡ್ತಾ ಇರ್ತೀರ. ಹಾಗಾಗಿ ಅದನ್ನೇ ಅಭ್ಯಾಸ ಮಾಡ್ಕೊಂಡಿರುತ್ತೆ. ಯಾವಾಗ ನಿಮ್ಮ ಜೊತೆ ನೀವು ಕೂತ್ಕೊತೀರ ಆವಾಗ ಏನೋ ಹೊಸ್ದಾಗಿದೆಯಲ್ಲ, ಇದು ನಾನು ಕೆಲಸ ಮಾಡ್ತಾ ಇರುವಲ್ಲ, ಇನ್ನೇನೋ ಆಲೋಚನೆ ಮಾಡ್ತಾ ಇರುವಲ್ಲ ಅಂತ ಅದು ಡಿಸ್ಟರ್ಬ್ ಮಾಡಿಕೊಂಡು ಅದಕ್ಕೆ ಆ ಕಡೆ ಹೋಗೋಕ್ಕೆ ಶುರು ಮಾಡುತ್ತೆ. ಅದನ್ನು ಮೀರಿ ನೀವು ದಿನಾ ಕೂತ್ಕೊಂಡಾಗ ಅಭ್ಯಾಸ ಮಾಡಿದಾಗ ಖಂಡಿತ ಸಾಧ್ಯ ಆಗುತ್ತೆ ಎಲ್ರಿಗೂ. ಆ ರೀತಿ ಮಾಡಿ ನೀವು ಅಭ್ಯಾಸ ಮಾಡಿಕೊಂಡಾಗ ನೀವು ಮೆಡಿಟೇಷನ್ನ ಚೆನ್ನಾಗಿ ಮಾಡ್ಬೋದು. ಮೆಡಿಟೇಷನ್ ಮಾಡ್ತಾ ನಿಮಗೊಂಥರ ಶಾಂತಿ ಬರುತ್ತೆ, ಕ್ಲಾರಿಟಿ ಸಿಗುತ್ತೆ. ದಿನ ನಿಮಗೆ ಒಂಥರ ಓಡ್ತಾ ಇರುತ್ತೆ, ಏನು ಕೆಲಸ ಮಾಡಬೇಕು ಅನ್ನೋ ಅದಕ್ಕಾಗಲೇ ನಿಮಗೆ ಮೆಸೇಜ್ ಸಿಗ್ತಾ ಇರುತ್ತೆ, ಅದಕ್ಕಾಗಲೇ ನಿಮಗೆ ಏನೋ ಒಂದು ರೆಮಿಡಿ ಸಿಗ್ತಾ ಇರುತ್ತೆ, ನಿಮ್ಮ ಒಳಗಡೆಯಿಂದನೇ ನಿಮ್ಗೆ ಉತ್ಪತ್ತಿ ಆಗ್ತಾ ಇರುತ್ತೆ. ಅಥವಾ ಮೆಡಿಟೇಷನ್ ಮಾಡಿದವ್ರಿಗೆ ಯಾವಾಗಲೂ ಹಂಗೇ ಯಾವುದೇ ಪ್ರಶ್ನೆಗೂ ಕೂಡ ನಿಮ್ಮೊಳಗೆ ನಿಮ್ಗೆ ಉತ್ತರ ಸಿಗ್ತಾ ಇರುತ್ತೆ. ನಿಮ್ಮ ಕೆಲಸ ನಿಮಗೆ ಗೊತ್ತಿಲ್ಲದಂಗೆ ಫ್ಲೋ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಔರಾನು ಕ್ಲೆನ್ಸ್ ಆಗ್ತಾ ಇರುತ್ತೆ, ನಿಮ್ಮ ಎನರ್ಜಿ ಫೀಲ್ಡು ಕೂಡ ಬ್ರೈಟ್ ಆಗ್ತಾ ಇರುತ್ತೆ. ಅದರಿಂದ ಧ್ಯಾನ ಅಂದರೆ ಅದನ್ನು ಇಗ್ನೋರ್ ಮಾಡಬೇಡಿ, ಅದನ್ನು ಕೀಳಾಗಿ ಕಾಣಬೇಡಿ.
ದಯವಿಟ್ಟು ಧ್ಯಾನ ಮಾಡಬೇಕು ಅಂದರೆ ಸರಿಯಾದ ವೇನಲ್ಲಿ ನೀಟಾಗಿ ಅಭ್ಯಾಸ ಮಾಡಿ. ಅಥವಾ ತೀರಾ ಮಾಡೋಕ್ಕೆ ನಿಮಗಾಗಿಲ್ಲ ಅಂದರೆ ಒಬ್ಬರು ಗುರುಗಳನ್ನ ಆಯ್ಕೆ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡೋಗಿ. ಸ್ಟೆಪ್ ಬೈ ಸ್ಟೆಪ್ಪು ನೀವು ಕಲ್ತ್ಕೊಂಡು ಯಾರೋ ಮಾರ್ಗದರ್ಶನದಲ್ಲಿ ಗೈಡೆಡ್ ಮೆಡಿಟೇಷನ್ ತುಂಬ ಒಳ್ಳೆಯದು. ಸ್ಟಾರ್ಟಿಂಗಲ್ಲಿ ಗೈಡೆಡ್ ಮೆಡಿಟೇಷನ್ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ. ಟೀಚರ್ಸ್ಗಳು ಮಾಡಿಸ್ತಾರೆ, ಆ ರೀತಿ ಅಭ್ಯಾಸ ಮಾಡ್ಕೊಳ್ಳಿ. ಮುಂದೆ ನಾನು ಕ್ಲಾಸ್ ಅನೌನ್ಸ್ ಮಾಡ್ತೀನಿ, ಆವಾಗ ನಾನು ಹೀಲಿಂಗು ಆಗೋವಂಥ ಕೆಲವು ಸಿಂಪಲ್ ಮೆಡಿಟೇಷನ್ಗಳನ್ನೆಲ್ಲ ಮಾಡಿಸ್ತೀನಿ. ಅದನ್ನು ಆವಾಗಲೂ ನೀವು ಮಾಡ್ಕೊಳ್ಳೋರಂತೆ. ಈಗ ನಿಮ್ಗೆ ಸಡನ್ನಾಗಿ ಮಾಡಬೇಕು ಅಂತಂದರೆ ಯಾರು ಗುರುಗಳು ನೋಡಿ ಮಾಡ್ಕೊಳ್ಳಿ. ಅಥವಾ ಈಗ ಯೂಟ್ಯೂಬ್ನಲ್ಲಿ ಇದೆ, ಮ್ಯೂಸಿಕ್ ಹಾಕ್ಕೊಳ್ಳಿ, ಗೈಡೆಡ್ ಮೆಡಿಟೇಷನ್ ಸಿಂಪಲ್ಲಾಗಿರೋದು ನೋಡಿ ಆಯ್ಕೆ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೇ ನೀವು ದೊಡ್ಡ ಮೆಡಿಟೇಷನ್ಗಳನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸ್ಟಾರ್ಟಿಂಗಲ್ಲಿ ತುಂಬ ಉಸಿರಾಟದ ಮೇಲೆ ಗಮನ ಕೊಡೋದಾಗಿರ್ಬೋದು, ಅಥವಾ ಗೈಡೆಡ್ ಮೆಡಿಟೇಷನ್ ಆಗಿರ್ಬೋದು, ನಿಮ್ಮ ಕ್ಲೆನ್ಸಿಂಗು, ಬಾಡಿ ಕ್ಲೆನ್ಸಿಂಗ್ ಆಗಿರ್ಬೋದು, ಅಂಥದ್ದನ್ನೆಲ್ಲನೂ ಆಯ್ಕೆ ಮಾಡ್ಕೊಳ್ಳಿ. ಅಥವಾ ಮ್ಯೂಸಿಕ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ಮ್ಯೂಸಿಕ್ ಹಾಕೊಂಡು ಕೂತ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಕೂತ್ಕೊಳ್ಳೋದೇ ನೀವು ಅಭ್ಯಾಸ ಮಾಡಿಲ್ಲ ಅಂತಂದರೆ ಮೆಡಿಟೇಷನ್ ಎಲ್ಲಿಂದ ಆಗುತ್ತೆ? ಅದಕ್ಕೋಸ್ಕರ ಮೊದಲು ಒಂದು ಅರ್ಧ ಗಂಟೆ ಸರಿಯಾಗಿ ನೀವು ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ, ಒಂದು ಮ್ಯೂಸಿಕ್ ಹಾಕ್ಕೊಂಡು. ಆವಾಗ ತನ್ನಷ್ಟಕ್ಕೆ ತಾನೇ ಬರುತ್ತೆ ಮೆಡಿಟೇಷನ್ನು. ನನ್ನ ಹೆಸರು ಮೀನಾಕ್ಷಿ, ಎನರ್ಜಿ ಹೀಲರ್, ರೇಖಿ ಮಾಸ್ಟರ್, ಸ್ಪಿರಿಚುವಲ್ ಕೋಚ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.